ವರ್ಷ ಆಯ್ತು ಸರ್. ಏನ್ ತಪ್ಪು ಮಾತಾಡಿ ಸರಿ ಸರ್ ಮನೇಲಿ ಇಲ್ದಂಗೆ ಓಡಿಸ್ಬಿಟ್ರು. ಮನೇಲಿ ಬಾಡಿಗೆ ಮನೆಗೆ ಅಂತ ಕಳಿಸಿ ಅಲ್ಲೆಲ್ಲ ಕರೆಂಟ್ ಕನೆಕ್ಷನ್ ತಗ್ಸಿ ಇಲ್ದಂಗ್ ಮಾಡಿ ಓಡಿಸ್ಬಿಟ್ರು. ಓಡಿಸಿ ಆಮೇಲಿಂದ ಸುಮ್ನೆ ನಾನು ಅಲ್ಲಿ ನಮ್ ತಂದೆಗೆ ಹುಷಾರಿಲ್ಲ ಅಂತ ಹೋಗಿದ್ದೀನಿ. ಅಲ್ಲಿ ಹೋಗ್ತಿದ್ದಂಗೆ ನಮ್ಮ ಮೇಲೆ ಕಳ್ತನ ಕೇಸ್ ಹಾಕಿ ಕಂಡ್ಕೊಂಡಿದ್ ಕೇಸ್ ಎಲ್ಲ ಹಾಕಿ ನನಗೆ ಇಲ್ಲಿ ಬರ್ದಂಗೆ ಮಾಡ್ಬಿಟ್ರು. ಬರಕ್ಕೆ ಇಲ್ಲ ಅನ್ನಂಗೆ ಮಾಡ್ಬಿಟ್ರು. ನಾನು ಎಷ್ಟು ವರ್ಷ ಬರೀ ಕೋರ್ಟಿಗೆ ತಿರ್ಗಾಡ್ಲಿ. ನನ್ನ ತಂದೆ ಇಲ್ಲ ಅಂತ ನಾನು ಆರಾಮಿಲ್ಲ. ನಾನ್ ನೋಡಕ್ ಹೋಗಿ ನನ್ನ ಜೀವನ ಹಿಂಗ ಮಗಳ ಜೀವನ ಹಿಂಗಾಯ್ತು ಅಂತ ನನ್ನ ತಂದೆ ಹಾಸಿಗೆ ಹಿಡ್ದಿದ್ದಾರೆ. ನನ್ನ ತಂದೆ ನೋಡಕ್ಕೆ ನಾನು ಹೋದ್ರೆ ಹಿಂಗೆಲ್ಲ ಬೆದರಿಸಿ ಜೋರ್ ಮಾಡಿ ಎಲ್ಲ ಕಣ್ ಕೇಸ್ಗಳೆಲ್ಲ ಹಾಕ್ತಿದ್ದಾರೆ. ಮಾಡದೇ ಇರೋ ಕೇಸ್ಗಳನ್ನ ಹಾಕಿ ನಾನು ಎಷ್ಟು ಇಲ್ದಿರೋದನ್ನ ನಾನು ಎಲ್ಲಿಂದ ತಂದು ಸಾಕ್ಷಿ ಮಾಡ್ಕೊಂತ ಇರ್ಲಿ ಕೇಸಲ್ಲಿ. ಎಷ್ಟು ಅಂತ ಅಡ್ಡಾಡ್ಲಿ ನನ್ನ ಕೇಸ್ಗಳಿಗೆ. ಸರ್ ಮಾಡದೇ ಇರೋದನ್ನೆಲ್ಲ ಹಾಕಿದ್ದಾರೆ. ಹೇಳ್ತಿ ನಾನೇ ಸಾಲ ತಗೊಂಡು ಅವ್ರಿಗೆ ಸಾಲ ತಗೊಂಡಿದ್ದೇನಂತೆ, ಅದಕ್ಕೆ ಸಾಲ ವಾಪಸ್ ಕೊಡು, ಬಡ್ಡಿ ಸಮೇತ ವಾಪಸ್ ಕೊಡು ಅಂತ ಕೇಸ್ ಹಾಕ್ತಾರೆ. ನನ್ ಬಂಗಾರ ನಾನು ಕಳ್ತನ ಮಾಡ್ಕೊಂಡಿದ್ದೀನಿ ಅಂತ ಕೇಸ್ ಹಾಕ್ತಾರೆ. ಅದಕ್ಕೆ ನಮ್ಮ ತಂದೆ ತಾಯಿ ಹುಷಾರಿಲ್ದಿರೋ ತಂದೆ ತಾಯಿ ಬಂದು ಇಲ್ಲಿ ನನಗೆ ಇದು ಹೆಲ್ಪ್ ಮಾಡಿ ಅವ್ರನ್ನ ಕಳ್ತನ ಮಾಡಿಸ್ಕೊಂಡು ಹೋಗಿದ್ದೀನಿ ಅಂತ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇವ್ರು ಮಾಡಿರೋ ಲುಚ್ಚ ಕೆಲಸಗಳನ್ನೆಲ್ಲ ಕೇಳಕ್ ನಮ್ಮ ಅಣ್ಣ ಬರ್ತಾನೆ ಅಂತ ನಮ್ಮ ಅಣ್ಣನ ಮೇಲೆ ಇದು ಗುಂಡ ಅಂತೇಳಿ ಕೇಸ್ ಹಾಕ್ತಾರೆ. ಮದ್ವೆ ಆಗಿ 12 ವರ್ಷ ಆಗಿದೆ. ಒಬ್ಳೆ ಮಗಳು.